ಏನೆಲ್ಲ ನೌಟಂಕಿಗಳನ್ನು ಮಾಡ್ತಾರೆ ಇವರೆಲ್ಲ. ಒಳ್ಳೆ ಡ್ರಾಮಾ ಕಂಪ್ನಿಗಳಲ್ಲಿ ಇದ್ದು ಬಂದಂಗಿದೆ, ಉಚಿತ ರಂಗದಲ್ಲೂ ಇದ್ದರಲ್ವಾ. ಸೊ ಹಾಗಾಗಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಯಾವ್ಯಾವ ಪಾತ್ರಗಳನ್ನು ಹೇಗೆ ನಿಭಾಯಿಸಬೇಕು, ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ಅಳಬೇಕು, ನಗಬೇಕು, ಡೈಲಾಗ್ಗಳನ್ನು ಹೇಗೆ ಹೊಡಿಬೇಕು ಎಲ್ಲ ಕಲ್ತಂಗಿದೆಯಪ್ಪ. ಯಾಕೆ ಅಂತಂದರೆ ದುಬೈನಿಂದ ರನ್ಯಾ ಚಿನ್ನ ತಂದೆ ಇಲ್ವಂತೆ, ಕತೆ ಮೇಲೆ ಕತೆ ಕಟ್ತಾ ಇದ್ದಾರಪ್ಪ. ನನಗೆ ಯಾರೋ ಫೋನ್ ಮಾಡಿದರು, ಆರಡಿಯವರು, ಅವ್ರನ್ನ ಸಿಕ್ಕಾಗ ಅಲ್ಲಿಂದ ತೊಗೊಂಡು ಬಂದೆ ಇಲ್ಲಿ ಕೊಡೋಕೆ ಹೇಳಿದ್ರು ಅಂತ ಒಂದು ಕತೆ. ಇನ್ನೊಂದು ಕಡೆಗೆ ಚಿನ್ನದ ಚಿಟ್ಟೆ ರನ್ಯಾ ಹೊಸ ನಾಟಕ ಶುರು ಮಾಡಿರೋದು ಯಾವುದು ಅಂತಂದರೆ ಇವರು ಚಿನ್ನನೇ ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ನನಗೆ ಅಂತಿದ್ದಾರೆ. ಯಾವುದು ಅಸಲಿಯತ್ತು, ಏನು ಕತೆ? ನಟಿ ರನ್ಯಾ ವಿರುದ್ಧ ಷಡ್ಯಂತ್ರ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಅಣಿಸ್ತಾ ಇದ್ದಾರೆ, ಮುದ್ದೆನೂ ಮುರಿತಾ ಇದ್ದಾರೆ. ಆಚೆನೂ ಮುರಿತಾ ಇದ್ರು, ಅಲ್ಲೂ ಮುರಿತಾ ಇದ್ದಾರೆ. ಆಚೆ ಆದರೆ ಸ್ವಲ್ಪ ಸಾಫ್ಟು, ಅಲ್ಲಾದರೆ ಸ್ವಲ್ಪ ಗಟ್ಟಿ, ಗೊತ್ತಿಲ್ಲ, ಅಲ್ಲೂ ಸಾಫ್ಟ್ ಇರ್ಬೋದೇನೋ. ಜೈಲಾಧಿಕಾರಿಗಳಿಗೆ ರನ್ಯಾ ರಾವ್ ಈಗ ದೂರನ್ನು ಕೊಟ್ಟಿದ್ದಾರೆ, ಒಂದು ಪತ್ರ ಬರೆದಿದ್ದಾರಂತೆ, ದೂರು ಕೊಟ್ಟಿದ್ದಾರೆ ಅನ್ನೋದರ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಅದು DRIಗೆ ಮೂಲಕವಾಗಿ DRIಗೆ ಮುಟ್ಟಿಸುವಂಥ ಪತ್ರ ನಡೀತಾ ಇದೆ. ರನ್ಯಾ ರಾವ್ಗೆ ಸಾಲು ಸಾಲು ತನಿಖೆಯ ಬಿಸಿ. ಒಂದು ಕಡೆಗೆ DRIನವರು ತನಿಖೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ CBI ತನಿಖೆ, ಇನ್ನೊಂದು ಕಡೆಗೆ ED ತನಿಖೆಯನ್ನು ಮಾಡ್ತಾ ಇದೆ. ತಲೆನೋವು ಆಗೋಗ್ಬಿಟ್ಟಿದೆ. ಒಂದು ಕಡೆಗೆ ಉತ್ತರ ಕೊಡಬೇಕಾ, ಇಲ್ಲ ಮೂರು ಕಡೆನೂ ಅದೇ ಉತ್ತರ ಕೊಡಬೇಕಾ? DRI CBI ಬಳಿಕ ಈಗ ನಟಿಗೆ ED ಕಂಟಕ ಶುರುವಾದ್ಮೇಲಂತೂ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಂಗಾಗೋಗ್ಬಿಟ್ಟಿದೆ ಅಂತ ಪರಿಸ್ಥಿತಿ. ರನ್ಯಾ ಸಹವಾಸ ಗೆಳೆಯನಿಗೆ ಜೈಲು ವಾಸ ಅಂಥೇಳಿ. ಅವನಿಂದ ಇವಳಿಗೋ ಅಥವಾ ಇವನಿಂದ ಅವಳಿಗೋ ಯಾರಿಗೂ ಗೊತ್ತು. ಕಥೆ ಮೇಲೆ ಕಥೆಗಳನ್ನು ಕಟ್ತಾ ಇದ್ದಾರೆ. ಯಾವುದು ಅಸಲಿ ಕಥೆ ಅಂತ ಪಿಕ್ಚರನ್ನು ಬಿಡಿಸಬೇಕಾಗಿದೆ ತನಿಖಾಧಿಕಾರಿಗಳು. ತರುಣ್ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟನ್ನು ಮಾಡಿದ್ದಾರೆ. ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ, ಒಟ್ಟಾರೆ ಆಗಿರುವಂಥ ಈ ಪ್ರಕರಣದಲ್ಲಿ ಬೆಳವಣಿಗೆ ಏನು, ರಿಪೋರ್ಟ್ ಇಲ್ಲಿದೆ ನೋಡಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್. ಪ್ರಕರಣದಲ್ಲಿ ನಟಿ ರನ್ಯಾಳನ್ನ ಸಿಲುಕಿಸಲಾಗಿದೆಯಾ? ದುಬೈನಿಂದ ಫ್ಲೈಟ್ ನಲ್ಲಿ ರನ್ಯಾ ಚಿನ್ನ ತಂದೇ ಇಲ್ವಾ? ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ರನ್ಯಾ ದೂರು. ಚಿನ್ನದ ಚಿಟ್ಟೆ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ನಿತ್ಯ ಬಿಗ್ ಟ್ವಿಸ್ಟ್ ಸಿಗ್ತಿದೆ. ಇಷ್ಟು ದಿನ ದುಬೈನಿಂದ ಸೀಕ್ರೆಟ್ ಆಗಿ ಬೆಂಗಳೂರಿಗೆ ಮಾಣಿಕ್ಯ ಸುಂದರಿ ಚಿನ್ನ ಸಾಗಿಸ್ತಾ ಇದ್ದ ಬಗ್ಗೆ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿದ್ವು. ಆದ್ರೆ ಇದಕ್ಕೆ ರನ್ಯಾಳೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ಈ ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸಲಾಗಿದೆ, ನಾನು ಫ್ಲೈಟ್ ನಲ್ಲಿ ಚಿನ್ನ ತಂದಿಲ್ಲ ಅಂತ ಹೇಳಿ ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳಿಗೆ ರನ್ಯಾ ದೂರು ಕೊಟ್ಟಿದ್ದಾಳೆ. ಜೈಲಾಧಿಕಾರಿಗಳಿಗೆ ರನ್ಯಾ ದೂರು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸಲಾಗಿದೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ಯಾರನ್ನೋ ಬಚಾವ್ ಮಾಡಲಿಕ್ಕೆ ಸಿಲುಕಿಸಲಾಗಿದೆ. ನಾನು ವಿಮಾನದಲ್ಲಿ ಚಿನ್ನವನ್ನ ತಂದೇ ಇಲ್ಲ. ನಾನು ನಿರಪರಾಧಿ. ನನಗೆ ದುಬೈನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತು. ಹಾಗಾಗಿ ಮಾರ್ಚ್ 3ರಂದು ಬೆಳಗ್ಗೆ ದುಬೈಗೆ ಹೋಗಿ ಕೆಲಸ ಮುಗಿದ ತಕ್ಷಣ ಸಂಜೆ ವಾಪಸ್ ಬೆಂಗಳೂರಿಗೆ ಬಂದಿದ್ದೇನೆ. ಈ ಬಗ್ಗೆ ತನಿಖೆ ಮಾಡಿ ಅಂಥೇಳಿ ಪರಪ್ಪನ ಅಗ್ರಹಾರದ ಜೈಲರ್ಗೆ ನಟಿ ರನ್ಯಾ ರಾವ್ ದೂರು ಕೊಟ್ಟಿದ್ದಾಳೆ. ಅದನ್ನು ಪರಿಶೀಲಿಸಿದ ಜೈಲಾಧಿಕಾರಿಗಳು DRIಗೆ ವರ್ಗಾವಣೆ ಮಾಡಿದ್ದಾರೆ. ಒಂದು ಕಾಸ್ ಆಫ್ ಕನ್ಸರ್ನ್ ಅನ್ನು ಅಟ್ಲೀಸ್ಟ್ ಹಿಡಿದಿದ್ದಾರೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಕಾರಣ ಇವರೆಲ್ಲ ಸಮಾಜದಲ್ಲಿ ದೊಡ್ಡವರಾಗಿದ್ದಾರೆ, ಅವರು ಟ್ರಾವೆಲ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅವ್ರಿಗದು ಪ್ರೋಟೋಕಾಲ್ ಇದೆ, VIP ಇದೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದ ಮೇಲೆ ನಮಗೆ ಗೊತ್ತಾಗ್ತದೆ VIP ಪ್ರೋಟೋಕಾಲ್ ಮಿಸ್ಯೂಸ್ ಮಾಡಿದಾರಾ, ಯಾವ ಚಾನಲ್ ಬಂದಿದ್ದಾರೇನೋ. ಸೊ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ, CID ಕೊಟ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ, ಅದು ನನಗೆ ಯಾಕೇನು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಪೂರ್ತಿ ಆಗಲಿ. ಯಾರೆಲ್ಲ ಅದಕ್ಕೆ ಹಿಂದೆ ಇದ್ದಾರೆ ದೈವದರ್ಶನವಿಲ್ಲದೆ ಎಲ್ಲರೂ ಪನಿಷ್ಮೆಂಟ್ ಕೊಡಬೇಕು. ಕಾರಣ ಒಂದು ಸಿಸ್ಟಮ್ ಮಿಸ್ಯೂಸ್ ಮಾಡುವಾಗ ಸಾಮಾನ್ಯ ಒಂದು ಜನರಿಗೆ ಸಿಸ್ಟಮ್ ಮೇಲೆ ಡೌಟ್ ಬರುತ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ತನಿಖೆ ಇದು ಸಂಪೂರ್ಣವಾಗಿ ಫಿನಿಶ್ ಆಗಲಿಕ್ಕೆ ಕಾಯೋಣ, ಆಮೇಲೆ ನಾನು ಕಮೆಂಟ್ ಮಾಡ್ತೀನಿ. ರನ್ಯಾ ರಾವ್ಗೆ ಸಾಲು ಸಾಲು ತನಿಖೆಯ ಬಿಸಿ. DRI CBI ಬಳಿಕ ನಟಿಗೆ ED ಕಂಟಕ. ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ DRI CBI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ಇದೀಗ ಇದೇ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ECIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿರುವ ED ಅಕ್ರಮ ಹಣ ವರ್ಗಾವಣೆ ನಡೆದಿರೋ ಬಗ್ಗೆ ಶಂಕೆ ವ್ಯಕ್ತಪಡಿಸುತ್ತಿದೆ. ಹೀಗಾಗಿ ರನ್ಯಾ ರಾವ್ ಮನೆ ಸೇರಿದಂತೆ ರಾಜ್ಯದ ಹಲವೆಡೆ ದಾಳಿ ಮಾಡಿ ಶೋಧ ನಡೆಸಿದೆ. ಲೆವೆಲ್ಲೆ ರಸ್ತೆಯ ರನ್ಯಾ ರಾವ್ ಮನೆಯಲ್ಲಿ ED ಸತತ 12 ಗಂಟೆಗಳ ಕಾಲ ಶೋಧವನ್ನ ಮಾಡಿದ್ದು, ರನ್ಯಾ ಮನೆಯಿಂದ 4 ಬ್ಯಾಗುಗಳಲ್ಲಿ ಕಡತವನ್ನ ಹೊತ್ತೊಯ್ದಿದ್ದಾರೆ. ರನ್ಯಾ ಗೆಳೆಯನಿಗೆ ನ್ಯಾಯಾಂಗ ಬಂಧನ. ತರುಣ್ ರಾಜ್ ಪರಪ್ಪನ ಅಗ್ರಹಾರ ಜೈಲಿಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ DRI ಕಸ್ಟಡಿಯಲ್ಲಿದ್ದ ರನ್ಯಾ ಸ್ನೇಹಿತ ತರುಣ್ ರಾಜ್ನನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. 5 ದಿನಗಳ ಕಾಲ DRI ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ತರುಣ್ ರಾಜ್ನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ಒಟ್ನಲ್ಲಿ ನಟಿ ರನ್ಯಾ ರಾವ್ ಚಿನ್ನದ ಕಹಾನಿಗೆ ದಿನಕ್ಕೊಂದು ತಿರುವು ಸಿಕ್ಕಿದೆ. ಆದರೆ ಈ ಪ್ರಕರಣದಲ್ಲಿ ನಂದೇನೂ ಪಾತ್ರ ಇಲ್ಲ ಅಂಥೇಳಿ ರನ್ಯಾ ಹೇಳ್ತಿದ್ದಾಳೆ. ಸತ್ಯ ಏನು ಅಂತ ಗೊತ್ತಿಲ್ಲ, ತನಿಖೆಯಿಂದಷ್ಟೇ ಎಲ್ಲವೂ ಹೊರಬರಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.